ದರನ ನೀವು ಖಂಡಿತವಾಗ್ಲೂ ಅದನ್ನು ಕಡಿಮೆ ಮಾಡಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಸರ್. ಪೂರ್ತಿ ಡೀಟೇಲ್ ಉತ್ತರ ನೋಡಿದ್ದಾರೆ, ಅದರಿಂದ ನಾನು ಹೆಚ್ಚು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಈಗ ಅವರೇನು ಮೊದಲನೇದಾಗಿ ರೈತರು 7,500 ರೂಪಾಯಿಗೆ ನಮಗೆ ಕೊಡಬೇಕು ಅಂತ ಕೇಳ್ಕೊಂಡಿರ್ತಾರೆ. ಅದಾದಮೇಲೆ 9,000, 11,250 ಇದೆಲ್ಲ ಒಂದು ಸಮಿತಿ ಇದೆ, ರಚನೆ ಮಾಡಿ ಕೊಟ್ಟು 400 ರೂಪಾಯಿ ಸಬ್ಸಿಡಿನ ಕೊಡೋದ್ರ ಮೂಲಕ ಕೊನೆಗೆ 7,450 ರೂಪಾಯಿ ಫಿಕ್ಸ್ ಆಗುತ್ತೆ. ಈಗಾಗಲೇ ಅರ್ಧಕ್ಕೆ ಬಿತ್ತನೆ ಬೀಜ ಖಾಲಿಯಾಗಿದೆ, ಸಾಕಷ್ಟು 20-30% ಬಿತ್ತನೆ ಬೀಜ ಖಾಲಿಯಾಗಿದೆ. ಈ ಟೈಮ್ನಲ್ಲಿ ನಾವು ಮತ್ತೆ ಸಬ್ಸಿಡಿ ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಆಗಲ್ಲ. ಮುಂದಿನ ವರ್ಷ ನಾವು ಅದನ್ನು ಪರಿಶೀಲನೆ ಮಾಡಿ ಭಾಳ ಅವ್ರು ಹೇಳ್ತಕ್ಕಂಥದ್ದು ಸೂಕ್ತವಾಗಿದೆ. ಆದರೆ ಏನು TM2ನಲ್ಲಿ ನಾವು 7,450 ಕೊಡ್ತಾ ಇದ್ವಿ, ಮತ್ತು ಅದೇ ರೀತಿ ಇನ್ನೊಂದು ಕದರಿ ಏನು ಹೇಳ್ತಾ ಇದ್ದಾರೆ, ಕದರಿ ಲೇಪಾಕ್ಷಿ ಅದರಲ್ಲೂ 7,100 ಲೇಪಾಕ್ಷಿ ಯಾರನ್ನು ಹಾಕದೇ ಇಲ್ಲ ಸರ್. ಯಾಕೆಂದ್ರೆ ಅದು 1,000 ರೂಪಾಯಿ ಮಾರ್ಕೆಟ್. ಆಮೇಲೆ K6 ಏನಿದೆಯಲ್ಲ ಅದು ನೀರಾವರಿ, ಇದು ನಮ್ಮಲ್ಲಿ ನೀರಾವರಿಗಳೇ ಕಡಿಮೆ. ಹಾಗಾಗಿ ನೀವು ಇನ್ನೊಂದು ಸಾರಿ ಸರ್, ನನ್ನ ಬೇಡಿಕೆ ಏನಂದರೆ ತಾವು ವಿಶೇಷವಾಗಿ ಇದನ್ನು ಕೊಡಬೇಕು. ನಮ್ಮ ಸರ್ಕಾರ ಹೊಸ್ದಾಗಿ ಬಂದಿದೆ, ರೈತರ ನೆರವು ಬರಬೇಕು. ಯಾಕಂದರೆ ನೀವು ಹೇಳಿದೆಲ್ಲ ಇದೆ, ನೀವು ಬೇಕಾದರೆ ನಿಮ್ಮ ಅಧಿಕಾರಿಗಳು ಕೇಳ್ಕೊಳ್ಳಿ, ಪ್ರತಿ ವರ್ಷವೂ ಕಡಿಮೆ ಮಾಡಿದ್ದಾರೆ. ಅದು ನಾನು ಬರೀ ಶಾಸನ ಕೇಳಿದಾರಂತಲ್ಲ, ರೈತರನ್ನೆಲ್ಲ ಸಭೆ ಕರೆದು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಿಮಗೆ ಬೇಡಿಕೆ ಕೊಟ್ಟಿದ್ದಾರೆ, ನಿಮ್ಮ ಕಮಿಷನರ್ ಕಳಿಸಿದ್ದಾರೆ. ದಯವಿಟ್ಟು ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ, ಕಡಿಮೆ ಮಾಡಲೇಬೇಕು. ಖಂಡಿತ ಪರಿಶೀಲನೆ ಮಾಡ್ತೀನಿ. ಒಂದು ಪ್ರಾಬ್ಲಮ್ಮು, ಈಗಾಗಲೇ ಸಾಕಷ್ಟು ಬಿತ್ತನೆ ಬೀಜ ಖರೀದಿ ಆಗಿರೋದ್ರಿಂದ ಈಗ ಮಧ್ಯದಲ್ಲಿ ನಾವು ಮತ್ತೊಮ್ಮೆ ಏನಾದರೂ ಪರಿಶೀಲನೆ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಬೇರೆ ಥರ ಸಮಸ್ಯೆನೂ ಆಗುತ್ತೆ. ಆದರೂ ನೀವು ಹೇಳಿದ್ದೀರಾ, ಪರಿಶೀಲನೆ ಮಾಡಿ. ಓಕೆ. ಅಶೋಕ್ ಕುಮಾರ್ ರೈ.